ಪ್ರತೀಕಾರಕ್ಕೆ ಹೆಚ್ಚಾಗ್ತಾ ಇದೆ ತುಡಿತ. ಪಾಪಿ ಪಾಕ್ಗೆ ಹೊಡೆತ ಕೊಡೋದಕ್ಕೆ ಸಕಲವೂ ಸಿದ್ಧ. ಭಾರತ ಪಾಕ್ ಅಂತಾರಾಷ್ಟ್ರೀಯ ಗಡಿಗೆ ಬಿಎಸ್ಎಫ್ ಮುಖ್ಯಸ್ಥ 3 ದಿನ ಭೇಟಿಗೆ ಬಿಎಸ್ಎಫ್ ಮುಖ್ಯಸ್ಥ ಎಂಎಲ್ ಗಾರ್ಗ್ ಶ್ರೀಗಂಗಾನಗರ್ಗೆ ಭೇಟಿ ನೀಡ್ತಾರೆ. ಎಂಎಲ್ ಗಾರ್ಗ್ ರಾಜಸ್ಥಾನ ಬಳಿ ಇರುವ ಅಂತಾರಾಷ್ಟ್ರೀಯ ಗಡಿಗೆ ಭೇಟಿ ಕೊಡ್ತಾರೆ. ನೋಡಿ, ಬಿಎಸ್ಎಫ್ ಮುಖ್ಯಸ್ಥ ಇವರು ಎಂಎಲ್ ಗಾರ್ಗ್ ಶ್ರೀಗಂಗಾನಗರ್ಗೆ ಭೇಟಿ ನೀಡ್ತಾರೆ. ಎಲ್ಲವೂ ಕೂಡ ಸಿದ್ಧತೆ ನಡೀತಾ ಇದೆ. ಪಹಲ್ಗಾಮ್ ಪ್ರತೀಕಾರಕ್ಕೆ ತುಡಿತ ಹೆಚ್ಚಾಗ್ತಾ ಇದೆ. ಪಾಪಿ ಪಾಕ್ಗೆ ಹೊಡೆತ ಕೊಡೋದಕ್ಕೆ ಸಕಲ ಸಿದ್ಧತೆ ನಡೀತಾ ಇದೆ. ಒಂದು ಕಡೆ ನಮ್ಮ ಸೇನೆ ಭಾರಿ ಭರ್ಜರಿ ತಾಲೀಮನ್ನು ನಡೆಸ್ತಾ ಇದೆ. ಮತ್ತೊಂದು ಕಡೆ ಒಂದು ವೇಳೆ ಅವ್ರ ಮೇಲೆ ನಾವು ಅಟ್ಯಾಕ್ ಮಾಡಿದ್ರೆ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅದೆಲ್ಲ ರೀತಿಯ ಸಿದ್ಧತೆ ಒಂದು ಕಡೆ ಆಗ್ತಾ ಇದೆ. ಯುದ್ಧಕ್ಕೆ ನಾವು ರೆಡಿ ಅನ್ನುವಂತ ಸಂದೇಶ ಈ ಮುಖಾಂತರ ಸಿಗ್ತಾ ಇದೆ. ಸಭೆಗಳ ಮೇಲೆ ಸಭೆಗಳು ಆಗ್ತಾ ಇದೆ. ಇದರ ಬೆನ್ನಲ್ಲೇ ಭಾರತ ಮತ್ತು ಪಾಕ್ ಅಂತಾರಾಷ್ಟ್ರೀಯ ಗಡಿ ಇದೆಯಲ್ಲ, ಆ ಗಡಿಗೆ ಬಿಎಸ್ಎಫ್ ಮುಖ್ಯಸ್ಥ 3 ದಿನಗಳ ಮಟ್ಟಿಗೆ ಭೇಟಿ ಕೊಡ್ತಾರೆ. ಬಿಎಸ್ಎಫ್ ಮುಖ್ಯಸ್ಥ ಎಂಎಲ್ ಗಾರ್ಗ್ ಶ್ರೀಗಂಗಾನಗರ್ಗೆ ಭೇಟಿಯನ್ನು ಕೊಡ್ತಾರೆ. ನೋಡ್ತಾರೆ ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ. ಯಾಕಂತಂದ್ರೆ ಈಗಾಗಲೇ ಶಾಂತಿಯತೆಯನ್ನ ಬಯಸಿರುವಂತ ಪಾಕಿಸ್ತಾನ ಎಲ್ಲೂ ಕೂಡ ಇದುವರೆಗೂ ಒಂದು ಮಾತನ್ನು ತಾವು ಮಾಡಿದಂತ ತಪ್ಪನ್ನ ಸಮರ್ಥನೆ ಮಾಡ್ಕೊಳ್ಳೋದಿರ್ಲಿ, ನಾವು ತಪ್ಪು ಅಂತಲೂ ಕೂಡ ಅಂದ್ರೆ ನಮ್ಮಿಂದ ತಪ್ಪಾಗಿದೆ ಅನ್ನುವಂತ ಒಂದೇ ಒಂದು ಮಾತು ಕೂಡ ಅವ್ರ ಬಾಯಿಂದ ಬಂದಿಲ್ಲ. ಆದ್ರೆ ಶಾಂತಿಯನ್ನ ಮಾತ್ರ ಬಯಸ್ತಾ ಇದ್ದಾರೆ. ಆದ್ರೆ ಅದು ಪಹಲ್ಗಾಮ್ ಪ್ರತೀಕಾರಕ್ಕೆ ಹೆಚ್ಚಾಗ್ತಾ ಇದೆ ತುಡಿತ. ಪಾಪಿ ಪಾಕ್ಗೆ ಹೊಡೆತ ಕೊಡೋದಕ್ಕೆ ಸಕಲವೂ ಸಿದ್ಧ. ಭಾರತ ಪಾಕ್ ಅಂತಾರಾಷ್ಟ್ರೀಯ ಗಡಿಗೆ ಬಿಎಸ್ಎಫ್ ಮುಖ್ಯಸ್ಥ 3 ದಿನ ಭೇಟಿಗೆ ಬಿಎಸ್ಎಫ್ ಮುಖ್ಯಸ್ಥ ಎಂಎಲ್ ಗಾರ್ಗ್ ಶ್ರೀಗಂಗಾನಗರ್ಗೆ ಭೇಟಿ ನೀಡ್ತಾರೆ. ಎಂಎಲ್ ಗಾರ್ಗ್ ರಾಜಸ್ಥಾನ ಬಳಿ ಇರುವ ಅಂತಾರಾಷ್ಟ್ರೀಯ ಗಡಿಗೆ ಭೇಟಿ ಕೊಡ್ತಾರೆ. ನೋಡಿ, ಬಿಎಸ್ಎಫ್ ಮುಖ್ಯಸ್ಥ ಇವರು ಎಂಎಲ್ ಗಾರ್ಗ್ ಶ್ರೀಗಂಗಾನಗರ್ಗೆ ಭೇಟಿ ನೀಡ್ತಾರೆ. ಎಲ್ಲವೂ ಕೂಡ ಸಿದ್ಧತೆ ನಡೀತಾ ಇದೆ. ಪಹಲ್ಗಾಮ್ ಪ್ರತೀಕಾರಕ್ಕೆ ತುಡಿತ ಹೆಚ್ಚಾಗ್ತಾ ಇದೆ. ಪಾಪಿ ಪಾಕ್ಗೆ ಹೊಡೆತ ಕೊಡೋದಕ್ಕೆ ಸಕಲ ಸಿದ್ಧತೆ ನಡೀತಾ ಇದೆ. ಒಂದು ಕಡೆ ನಮ್ಮ ಸೇನೆ ಭಾರಿ ಭರ್ಜರಿ ತಾಲೀಮನ್ನು ನಡೆಸ್ತಾ ಇದೆ. ಮತ್ತೊಂದು ಕಡೆ ಒಂದು ವೇಳೆ ಅವ್ರ ಮೇಲೆ ನಾವು ಅಟ್ಯಾಕ್ ಮಾಡಿದ್ರೆ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅದೆಲ್ಲ ರೀತಿಯ ಸಿದ್ಧತೆ ಒಂದು ಕಡೆ ಆಗ್ತಾ ಇದೆ. ಯುದ್ಧಕ್ಕೆ ನಾವು ರೆಡಿ ಅನ್ನುವಂತ ಸಂದೇಶ ಈ ಮುಖಾಂತರ ಸಿಗ್ತಾ ಇದೆ. ಸಭೆಗಳ ಮೇಲೆ ಸಭೆಗಳು ಆಗ್ತಾ ಇದೆ. ಇದರ ಬೆನ್ನಲ್ಲೇ ಭಾರತ ಮತ್ತು ಪಾಕ್ ಅಂತಾರಾಷ್ಟ್ರೀಯ ಗಡಿ ಇದೆಯಲ್ಲ, ಆ ಗಡಿಗೆ ಬಿಎಸ್ಎಫ್ ಮುಖ್ಯಸ್ಥ 3 ದಿನಗಳ ಮಟ್ಟಿಗೆ ಭೇಟಿ ಕೊಡ್ತಾರೆ. ಬಿಎಸ್ಎಫ್ ಮುಖ್ಯಸ್ಥ ಎಂಎಲ್ ಗಾರ್ಗ್ ಶ್ರೀಗಂಗಾನಗರ್ಗೆ ಭೇಟಿಯನ್ನು ಕೊಡ್ತಾರೆ. ನೋಡ್ತಾರೆ ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ. ಯಾಕಂತಂದ್ರೆ ಈಗಾಗಲೇ ಶಾಂತಿಯತೆಯನ್ನ ಬಯಸಿರುವಂತ ಪಾಕಿಸ್ತಾನ ಎಲ್ಲೂ ಕೂಡ ಇದುವರೆಗೂ ಒಂದು ಮಾತನ್ನು ತಾವು ಮಾಡಿದಂತ ತಪ್ಪನ್ನ ಸಮರ್ಥನೆ ಮಾಡ್ಕೊಳ್ಳೋದಿರ್ಲಿ, ನಾವು ತಪ್ಪು ಅಂತಲೂ ಕೂಡ ಅಂದ್ರೆ ನಮ್ಮಿಂದ ತಪ್ಪಾಗಿದೆ ಅನ್ನುವಂತ ಒಂದೇ ಒಂದು ಮಾತು ಕೂಡ ಅವ್ರ ಬಾಯಿಂದ ಬಂದಿಲ್ಲ. ಆದ್ರೆ ಶಾಂತಿಯನ್ನ ಮಾತ್ರ ಬಯಸ್ತಾ ಇದ್ದಾರೆ. ಆದ್ರೆ ಅದು ಪಹಲ್ಗಾಮ್ ಪ್ರತೀಕಾರಕ್ಕೆ ಹೆಚ್ಚಾಗ್ತಾ ಇದೆ ತುಡಿತ. ಪಾಪಿ ಪಾಕ್ಗೆ ಹೊಡೆತ ಕೊಡೋದಕ್ಕೆ ಸಕಲವೂ ಸಿದ್ಧ. ಭಾರತ ಪಾಕ್ ಅಂತಾರಾಷ್ಟ್ರೀಯ ಗಡಿಗೆ ಬಿಎಸ್ಎಫ್ ಮುಖ್ಯಸ್ಥ 3 ದಿನ ಭೇಟಿಗೆ ಬಿಎಸ್ಎಫ್ ಮುಖ್ಯಸ್ಥ ಎಂಎಲ್ ಗಾರ್ಗ್ ಶ್ರೀಗಂಗಾನಗರ್ಗೆ ಭೇಟಿ ನೀಡ್ತಾರೆ. ಎಂಎಲ್ ಗಾರ್ಗ್ ರಾಜಸ್ಥಾನ ಬಳಿ ಇರುವ ಅಂತಾರಾಷ್ಟ್ರೀಯ ಗಡಿಗೆ ಭೇಟಿ ಕೊಡ್ತಾರೆ. ನೋಡಿ, ಬಿಎಸ್ಎಫ್ ಮುಖ್ಯಸ್ಥ ಇವರು ಎಂಎಲ್ ಗಾರ್ಗ್ ಶ್ರೀಗಂಗಾನಗರ್ಗೆ ಭೇಟಿ ನೀಡ್ತಾರೆ. ಎಲ್ಲವೂ ಕೂಡ ಸಿದ್ಧತೆ ನಡೀತಾ ಇದೆ. ಪಹಲ್ಗಾಮ್ ಪ್ರತೀಕಾರಕ್ಕೆ ತುಡಿತ ಹೆಚ್ಚಾಗ್ತಾ ಇದೆ. ಪಾಪಿ ಪಾಕ್ಗೆ ಹೊಡೆತ ಕೊಡೋದಕ್ಕೆ ಸಕಲ ಸಿದ್ಧತೆ ನಡೀತಾ ಇದೆ. ಒಂದು ಕಡೆ ನಮ್ಮ ಸೇನೆ ಭಾರಿ ಭರ್ಜರಿ ತಾಲೀಮನ್ನು ನಡೆಸ್ತಾ ಇದೆ. ಮತ್ತೊಂದು ಕಡೆ ಒಂದು ವೇಳೆ ಅವ್ರ ಮೇಲೆ ನಾವು ಅಟ್ಯಾಕ್ ಮಾಡಿದ್ರೆ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅದೆಲ್ಲ ರೀತಿಯ ಸಿದ್ಧತೆ ಒಂದು ಕಡೆ ಆಗ್ತಾ ಇದೆ. ಯುದ್ಧಕ್ಕೆ ನಾವು ರೆಡಿ ಅನ್ನುವಂತ ಸಂದೇಶ ಈ ಮುಖಾಂತರ ಸಿಗ್ತಾ ಇದೆ. ಸಭೆಗಳ ಮೇಲೆ ಸಭೆಗಳು ಆಗ್ತಾ ಇದೆ. ಇದರ ಬೆನ್ನಲ್ಲೇ ಭಾರತ ಮತ್ತು ಪಾಕ್ ಅಂತಾರಾಷ್ಟ್ರೀಯ ಗಡಿ ಇದೆಯಲ್ಲ, ಆ ಗಡಿಗೆ ಬಿಎಸ್ಎಫ್ ಮುಖ್ಯಸ್ಥ 3 ದಿನಗಳ ಮಟ್ಟಿಗೆ ಭೇಟಿ ಕೊಡ್ತಾರೆ. ಬಿಎಸ್ಎಫ್ ಮುಖ್ಯಸ್ಥ ಎಂಎಲ್ ಗಾರ್ಗ್ ಶ್ರೀಗಂಗಾನಗರ್ಗೆ ಭೇಟಿಯನ್ನು ಕೊಡ್ತಾರೆ. ನೋಡ್ತಾರೆ ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ. ಯಾಕಂತಂದ್ರೆ ಈಗಾಗಲೇ ಶಾಂತಿಯತೆಯನ್ನ ಬಯಸಿರುವಂತ ಪಾಕಿಸ್ತಾನ ಎಲ್ಲೂ ಕೂಡ ಇದುವರೆಗೂ ಒಂದು ಮಾತನ್ನು ತಾವು ಮಾಡಿದಂತ ತಪ್ಪನ್ನ ಸಮರ್ಥನೆ ಮಾಡ್ಕೊಳ್ಳೋದಿರ್ಲಿ, ನಾವು ತಪ್ಪು ಅಂತಲೂ ಕೂಡ ಅಂದ್ರೆ ನಮ್ಮಿಂದ ತಪ್ಪಾಗಿದೆ ಅನ್ನುವಂತ ಒಂದೇ ಒಂದು ಮಾತು ಕೂಡ ಅವ್ರ ಬಾಯಿಂದ ಬಂದಿಲ್ಲ.
ಆದ್ರೆ ಶಾಂತಿಯನ್ನ ಮಾತ್ರ ಬಯಸ್ತಾ ಇದ್ದಾರೆ. ಆದ್ರೆ ಅದು ಪಹಲ್ಗಾಮ್ ಪ್ರತೀಕಾರಕ್ಕೆ ಹೆಚ್ಚಾಗ್ತಾ ಇದೆ ತುಡಿತ. ಪಾಪಿ ಪಾಕ್ಗೆ ಹೊಡೆತ ಕೊಡೋದಕ್ಕೆ ಸಕಲವೂ ಸಿದ್ಧ. ಭಾರತ ಪಾಕ್ ಅಂತಾರಾಷ್ಟ್ರೀಯ ಗಡಿಗೆ ಬಿಎಸ್ಎಫ್ ಮುಖ್ಯಸ್ಥ 3 ದಿನ ಭೇಟಿಗೆ ಬಿಎಸ್ಎಫ್ ಮುಖ್ಯಸ್ಥ ಎಂಎಲ್ ಗಾರ್ಗ್ ಶ್ರೀ ಗಂಗಾನಗರ್ಗೆ ಭೇಟಿ ನೀಡ್ತಾರೆ. ಎಂಎಲ್ ಗಾರ್ಗ್ ರಾಜಸ್ಥಾನ ಬಳಿ ಇರುವ ಅಂತಾರಾಷ್ಟ್ರೀಯ ಗಡಿಗೆ ಭೇಟಿ ಕೊಡ್ತಾರೆ. ನೋಡಿ, ಬಿಎಸ್ಎಫ್ ಮುಖ್ಯಸ್ಥ ಇವರು ಎಂಎಲ್ ಗಾರ್ಗ್ ಶ್ರೀ ಗಂಗಾನಗರ್ಗೆ ಭೇಟಿ ನೀಡ್ತಾರೆ. ಎಲ್ಲವೂ ಕೂಡ ಸಿದ್ಧತೆ ನಡೀತಾ ಇದೆ. ಪಹಲ್ಗಾಮ್ ಪ್ರತೀಕಾರಕ್ಕೆ ತುಡಿತ ಹೆಚ್ಚಾಗ್ತಾ ಇದೆ. ಪಾಪಿ ಪಾಕ್ಗೆ ಹೊಡೆತ ಕೊಡೋದಕ್ಕೆ ಸಕಲ ಸಿದ್ಧತೆ ನಡೀತಾ ಇದೆ. ಒಂದು ಕಡೆ ನಮ್ಮ ಸೇನೆ ಭಾರಿ ಭರ್ಜರಿ ತಾಲೀಮನ್ನು ನಡೆಸ್ತಾ ಇದೆ. ಮತ್ತೊಂದು ಕಡೆ ಒಂದು ವೇಳೆ ಅವ್ರ ಮೇಲೆ ನಾವು ಅಟ್ಯಾಕ್ ಮಾಡಿದ್ರೆ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅದೆಲ್ಲ ರೀತಿಯ ಸಿದ್ಧತೆ ಒಂದು ಕಡೆ ಆಗ್ತಾ ಇದೆ. ಯುದ್ಧಕ್ಕೆ ನಾವು ರೆಡಿ ಅನ್ನುವಂತ ಸಂದೇಶ ಈ ಮುಖಾಂತರ ಸಿಗ್ತಾ ಇದೆ. ಸಭೆಗಳ ಮೇಲೆ ಸಭೆಗಳು ಆಗ್ತಾ ಇದೆ. ಇದರ ಬೆನ್ನಲ್ಲೇ ಭಾರತ ಮತ್ತು ಪಾಕ್ ಅಂತಾರಾಷ್ಟ್ರೀಯ ಗಡಿ ಇದೆಯಲ್ಲ, ಆ ಗಡಿಗೆ ಬಿಎಸ್ಎಫ್ ಮುಖ್ಯಸ್ಥ 3 ದಿನಗಳ ಮಟ್ಟಿಗೆ ಭೇಟಿ ಕೊಡ್ತಾರೆ. ಬಿಎಸ್ಎಫ್ ಮುಖ್ಯಸ್ಥ ಎಂಎಲ್ ಗಾರ್ಗ್ ಶ್ರೀ ಗಂಗಾನಗರ್ಗೆ ಭೇಟಿಯನ್ನ ಕೊಡ್ತಾರೆ. ನೋಡ್ತಾರೆ ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ. ಯಾಕಂತಂದ್ರೆ ಈಗಾಗಲೇ ಶಾಂತಿಯತೆಯನ್ನ ಬಯಸಿರುವಂತ ಪಾಕಿಸ್ತಾನ ಎಲ್ಲೂ ಕೂಡ ಇದುವರೆಗೂ ಒಂದು ಮಾತನ್ನು ತಾವು ಮಾಡಿದಂತ ತಪ್ಪನ್ನ ಸಮರ್ಥನೆ ಮಾಡ್ಕೊಳ್ಳೋದಿರ್ಲಿ, ನಾವು ತಪ್ಪು ಅಂತಲೂ ಕೂಡ ಅಂದ್ರೆ ನಮ್ಮಿಂದ ತಪ್ಪಾಗಿದೆ ಅನ್ನುವಂತ ಒಂದೇ ಒಂದು ಮಾತು ಕೂಡ ಅವ್ರ ಬಾಯಿಂದ ಬಂದಿಲ್ಲ. ಆದ್ರೆ ಶಾಂತಿಯನ್ನ ಮಾತ್ರ ಬಯಸ್ತಾ ಇದ್ದಾರೆ. ಆದ್ರೆ ಅದು ಪಹಲ್ಗಾಮ್ ಪ್ರತೀಕಾರಕ್ಕೆ ಹೆಚ್ಚಾಗ್ತಾ ಇದೆ ತುಡಿತ. ಪಾಪಿ ಪಾಕ್ಗೆ ಹೊಡೆತ ಕೊಡೋದಕ್ಕೆ ಸಕಲವೂ ಸಿದ್ಧ. ಭಾರತ ಪಾಕ್ ಅಂತಾರಾಷ್ಟ್ರೀಯ ಗಡಿಗೆ ಬಿಎಸ್ಎಫ್ ಮುಖ್ಯಸ್ಥ 3 ದಿನ ಭೇಟಿಗೆ ಬಿಎಸ್ಎಫ್ ಮುಖ್ಯಸ್ಥ ಎಂಎಲ್ ಗಾರ್ಗ್ ಶ್ರೀ ಗಂಗಾನಗರ್ಗೆ ಭೇಟಿ ನೀಡ್ತಾರೆ. ಎಂಎಲ್ ಗಾರ್ಗ್ ರಾಜಸ್ಥಾನ ಬಳಿ ಇರುವ ಅಂತಾರಾಷ್ಟ್ರೀಯ ಗಡಿಗೆ ಭೇಟಿ ಕೊಡ್ತಾರೆ. ನೋಡಿ, ಬಿಎಸ್ಎಫ್ ಮುಖ್ಯಸ್ಥ ಇವರು ಎಂಎಲ್ ಗಾರ್ಗ್ ಶ್ರೀ ಗಂಗಾನಗರ್ಗೆ ಭೇಟಿ ನೀಡ್ತಾರೆ. ಎಲ್ಲವೂ ಕೂಡ ಸಿದ್ಧತೆ ನಡೀತಾ ಇದೆ. ಪಹಲ್ಗಾಮ್ ಪ್ರತೀಕಾರಕ್ಕೆ ತುಡಿತ ಹೆಚ್ಚಾಗ್ತಾ ಇದೆ. ಪಾಪಿ ಪಾಕ್ಗೆ ಹೊಡೆತ ಕೊಡೋದಕ್ಕೆ ಸಕಲ ಸಿದ್ಧತೆ ನಡೀತಾ ಇದೆ. ಒಂದು ಕಡೆ ನಮ್ಮ ಸೇನೆ ಭಾರಿ ಭರ್ಜರಿ ತಾಲೀಮನ್ನು ನಡೆಸ್ತಾ ಇದೆ. ಮತ್ತೊಂದು ಕಡೆ ಒಂದು ವೇಳೆ ಅವ್ರ ಮೇಲೆ ನಾವು ಅಟ್ಯಾಕ್ ಮಾಡಿದ್ರೆ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅದೆಲ್ಲ ರೀತಿಯ ಸಿದ್ಧತೆ ಒಂದು ಕಡೆ ಆಗ್ತಾ ಇದೆ. ಯುದ್ಧಕ್ಕೆ ನಾವು ರೆಡಿ ಅನ್ನುವಂತ ಸಂದೇಶ ಈ ಮುಖಾಂತರ ಸಿಗ್ತಾ ಇದೆ. ಸಭೆಗಳ ಮೇಲೆ ಸಭೆಗಳು ಆಗ್ತಾ ಇದೆ. ಇದರ ಬೆನ್ನಲ್ಲೇ ಭಾರತ ಮತ್ತು ಪಾಕ್ ಅಂತಾರಾಷ್ಟ್ರೀಯ ಗಡಿ ಇದೆಯಲ್ಲ, ಆ ಗಡಿಗೆ ಬಿಎಸ್ಎಫ್ ಮುಖ್ಯಸ್ಥ 3 ದಿನಗಳ ಮಟ್ಟಿಗೆ ಭೇಟಿ ಕೊಡ್ತಾರೆ. ಬಿಎಸ್ಎಫ್ ಮುಖ್ಯಸ್ಥ ಎಂಎಲ್ ಗಾರ್ಗ್ ಶ್ರೀ ಗಂಗಾನಗರ್ಗೆ ಭೇಟಿಯನ್ನ ಕೊಡ್ತಾರೆ. ನೋಡ್ತಾರೆ ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ. ಯಾಕಂತಂದ್ರೆ ಈಗಾಗಲೇ ಶಾಂತಿಯತೆಯನ್ನ ಬಯಸಿರುವಂತ ಪಾಕಿಸ್ತಾನ ಎಲ್ಲೂ ಕೂಡ ಇದುವರೆಗೂ ಒಂದು ಮಾತನ್ನು